BA ಭಾಗ 1 BSc ಭಾಗ 1ರ ಭಾರತೀಯ ಸಂವಿಧಾನವನ್ನು ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವುಗಳು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು 4 ಪ್ರಮುಖ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವತ್ತು ಮುಂದುವರಿದು ಇನ್ನುಳಿದ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡೋಣ. ಮಿತ್ರರೇ, ಭಾರತದ ಸಂವಿಧಾನದ ಇನ್ನೊಂದು ಪ್ರಮುಖ ಲಕ್ಷಣ, ಇದೊಂದು ಜಾತ್ಯತೀತ ರಾಷ್ಟ್ರ. ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ಈ ಜಾತ್ಯತೀತ ಅನ್ನುವ ಪದ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಬಹುಚರ್ಚಿತ ಶಬ್ದವಾಗಿದೆ. ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಎಂದು ಹೇಳುವುದೇ ತಪ್ಪು ಅನ್ನುವುದರ ಮಟ್ಟಿಗೆ ಇದರ ಚರ್ಚೆ ಆಗಿದೆ. ಆದರೆ ಭಾರತವು ಒಂದು ಜಾತ್ಯತೀತ ರಾಷ್ಟ್ರವಾಗಿದ್ದು, ನಮ್ಮ ಸಂವಿಧಾನ ರಚನಾಕಾರರು ಯಾವುದೇ ಒಂದು ಧರ್ಮವನ್ನು ಅಥವಾ ಜಾತಿಯನ್ನು ರಾಷ್ಟ್ರದ ಜಾತಿಯನ್ನಾಗಿ ಅಂಗೀಕರಿಸಲಿಲ್ಲ ಅಥವಾ ಧರ್ಮವಾಗಿ ಅಂಗೀಕರಿಸಲಿಲ್ಲ. ನಾವು ಕೆಲವು ರಾಷ್ಟ್ರಗಳನ್ನು ನೋಡಿದರೆ ಇಸ್ಲಾಮಿಕ್ ರಿಪಬ್ಲಿಕ್, ಇಸ್ಲಾಮಿಕ್ ಗಣರಾಜ್ಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಸ್ಲಾಂ ಅದರ ರಾಷ್ಟ್ರ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಕೆಲವು ರಾಷ್ಟ್ರಗಳು ಕ್ಯಾಥೋಲಿಕ್ ರಾಷ್ಟ್ರಗಳು ಅಂತ ಹೇಳ್ತಾ ಇದ್ದಾವೆ, ಕೆಲವು ರಾಷ್ಟ್ರಗಳು ಪ್ರೊಟೆಸ್ಟೆಂಟ್ ರಾಷ್ಟ್ರಗಳು ಅಂತ ಹೇಳ್ತಾ ಇದ್ದಾವೆ. ಈ ರೀತಿ ತಮ್ಮ ರಾಷ್ಟ್ರೀಯ ಧರ್ಮವನ್ನು ಘೋಷಿಸಿಕೊಂಡಿರುವ ಕೆಲವು ರಾಷ್ಟ್ರಗಳಿವೆ. ಆದರೆ ಭಾರತ ಬಹುಸಂಸ್ಕೃತಿ ಬಹುಧರ್ಮಗಳನ್ನು ಹೊಂದಿರುವ ರಾಷ್ಟ್ರವಾಗಿರುವುದರಿಂದ ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಎಲ್ಲ ಪಂಗಡಗಳಿಗೆ ಸಮಾನ ಗೌರವ ಮತ್ತು ಅವಕಾಶವನ್ನು ನೀಡ್ತಾ ಇದೆ. ನಮ್ಮಲ್ಲಿ ನಮ್ಮ ಸಂವಿಧಾನ ಯಾವುದೇ ಒಂದು ಧರ್ಮದ ಪರವಾಗಿಯಾಗಲಿ ಅಥವಾ ಜಾತಿಯ ಪರವಾಗಿಯಾಗಲಿ ಅಥವಾ ವಿರುದ್ಧವಾಗಿಯಾಗಲಿ ಇಲ್ಲ. ಜಾತಿ ಅಥವಾ ಧರ್ಮದ ವಿಷಯ ಬಂದಾಗ ನಾವು ನಿರ್ಲಿಪ್ತರು, ತಟಸ್ಥರು. ಯಾವುದೇ ಧರ್ಮವನ್ನು ಬೆಂಬಲಿಸುವುದಿಲ್ಲ, ಯಾವುದೇ ಜಾತಿಯನ್ನು ಬೆಂಬಲಿಸುವುದಿಲ್ಲ ಅಥವಾ ವಿರೋಧಿಸುವುದಿಲ್ಲ. ನಮ್ಮ ಸಂವಿಧಾನದಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಸೊ ಧರ್ಮವನ್ನು ಆಚರಿಸಲಿಕ್ಕೆ 26ನೇ ವಿಧಿಯಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನಿಮಗೆ ಇಷ್ಟ ಬಂದ ಧರ್ಮವನ್ನು ಆಚರಿಸಲಿಕ್ಕೆ ನಿಮಗೆ ಅವಕಾಶ ಇದೆ. ಅಂದರೆ ಇದೇ ಧರ್ಮವನ್ನು ಆಚರಿಸಿ, ಇದೇ ವಿಧಾನವನ್ನು ಪಾಲಿಸಿ ಅಂತ ನಾವು ಹೇಳೋದಿಲ್ಲ. ಒಂದು ನೆನಪಿಟ್ಕೊಳ್ಬೇಕು, ಸಂವಿಧಾನದ ಮೂಲ ಸಂವಿಧಾನದಲ್ಲಿ ಈ ಜಾತ್ಯತೀತ ಶಬ್ದ ಇರಲಿಲ್ಲ. 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತಂದು ಈ ಜಾತ್ಯತೀತ ಎನ್ನುವ ಶಬ್ದವನ್ನು ಸಂವಿಧಾನಕ್ಕೆ ಸೇರಿಸ್ತಾ ಇದ್ದಾರೆ. ಜಾತ್ಯತೀತ ಅಂದರೆ ನಾವು ಯಾವುದೇ ಜಾತಿಯ ಪರ ಅಲ್ಲ, ಯಾವುದೇ ಜಾತಿಯ ವಿರುದ್ಧ ಅಲ್ಲ, ಜಾತಿಯ ವಿಷಯದಲ್ಲಿ ನಾವು ತಟಸ್ಥರು ಅಥವಾ ನಿರ್ಲಿಪ್ತರು. ನಮ್ಮ ರಾಷ್ಟ್ರದಲ್ಲಿ ಯಾವುದೂ ರಾಷ್ಟ್ರದ ಅಧಿಕೃತ ಜಾತಿ ಅಥವಾ ಧರ್ಮ ಅಲ್ಲ. ನಾವು ಜಾತಿಯಿಂದ ಅತೀತರಾಗಿದ್ದೀವಿ, ಜಾತಿಯಿಂದ ದೂರ ಇದ್ದೀವಿ. ಜನರಿಗೆ ಜಾತಿ ಮತ್ತು ಧರ್ಮದ ವಿಷಯದಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ, ಅವರಿಗೆ ಆಯ್ಕೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವರು ತಮ್ಮ ಮನಸ್ಸಿಗೆ ಸರಿಬಂದ ಧರ್ಮವನ್ನು ಆಚರಿಸಿಕೊಳ್ಳುವ ಅವಕಾಶ ಇದೆ ಅನ್ನೋದನ್ನು ನೆನಪಿಟ್ಕೊಂಡ್ರೆ ಸಾಕು. ಇನ್ನು ಮುಂದಿನ ಲಕ್ಷಣ ಸಮಾಜವಾದಿ ರಾಷ್ಟ್ರ. ವಿದ್ಯಾರ್ಥಿ ಮಿತ್ರರೇ, ಒಂದು ಅಂಶವನ್ನು ನೆನಪಿಟ್ಕೊಳ್ಬೇಕು. ಭಾರತ ಒಂದು ಸಂಸದೀಯ ಪ್ರಜಾಪ್ರಭುತ್ವವಾದರೂ ಸಹ ಕೆಲವು ಸಮಾಜವಾದಿ ತತ್ವಗಳನ್ನು ತನ್ನ ಸಂವಿಧಾನದಲ್ಲಿ ಸೇರಿಸಿಕೊಂಡಿದೆ. ಈ ಸಮಾಜವಾದಿ ಅನ್ನುವ ಪದವನ್ನು ಕೂಡ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕನೇ ಸಂವಿಧಾನಕ್ಕೆ ಸೇರಿಸಿದ್ದಾರೆ. ಮೂಲ ಸಂವಿಧಾನದಲ್ಲಿ ಸಮಾಜವಾದಿ ಪದ ಇರಲಿಲ್ಲ. ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರುವ ಮೂಲಕ ಈ ಸಮಾಜವಾದಿ ಪದವನ್ನು ಅಲ್ಲಿ ಸೇರಿಸ್ತಾ ಇದ್ದಾರೆ. ಈ ಸಮಾಜವಾದಿ ಅಂದರೆ ಏನು? ಸಮಾಜವಾದಿ ಅಂದರೆ ನಮ್ಮದೇನು ಪೂರ್ವ ರಷ್ಯಾದಂತೆ ಒಂದು ಕಮ್ಯುನಿಸ್ಟ್ ರಾಷ್ಟ್ರವಲ್ಲ, ಇವತ್ತಿನ ಚೈನಾದಂತೆ ಒಂದು ಕಮ್ಯುನಿಸ್ಟ್ ರಾಷ್ಟ್ರವಲ್ಲ, ಅಥವಾ ಸಂಪೂರ್ಣವಾಗಿ ಆಸ್ತಿಯನ್ನು ಸರ್ಕಾರದ ನಿಯಂತ್ರಣದಲ್ಲಿ ಇಟ್ಟಿಲ್ಲ. ಎಂತಹ ಸಮಾಜವಾದ ಅಂದರೆ ನಮ್ಮದೊಂದು ಪ್ರಜಾಪ್ರಭುತ್ವ ಸಮಾಜವಾದ. ಏನು ಪ್ರಜಾಪ್ರಭುತ್ವ ಸಮಾಜವಾದ ಅಂದರೆ
ಭಾರತದಲ್ಲಿ ಶ್ರೀಮಂತರು ಮತ್ತು ಬಡವರ ಮಧ್ಯೆ ಬಹಳ ಅಂತರ ಇದೆ. ಅವರ ಜೀವನ ಮಟ್ಟ, ಅವರ ಹಣಕಾಸಿನ ಸ್ಥಿತಿ, ಅವರ ಸ್ಥಾನಮಾನಗಳು, ಅವರ ಶೈಲಿ ಎಲ್ಲದರಲ್ಲೂ ಬಹಳ ವ್ಯತ್ಯಾಸ ಇದೆ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ, ಕೆಲವು ಜನರಿಗೆ ತಿಂದರೆ ಅರಗಿಸಿಕೊಳ್ಳಲಾರದಷ್ಟು ಆಹಾರ ಮತ್ತು ಸೌಕರ್ಯಗಳಿದ್ದರೆ, ಇನ್ನು ಕೆಲವು ಜನರಿಗೆ ತಿನ್ನಲಿಕ್ಕೆ ಆಹಾರವೇ ಇಲ್ಲದಂತಹ ಪರಿಸ್ಥಿತಿ ನಮ್ಮಲ್ಲಿದೆ. ಅತ್ಯಂತ ಶ್ರೀಮಂತರು ಮತ್ತು ಕಡು ಬಡವರು ಎಂಬ ಎರಡು ವರ್ಗಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕಾಗಿ ಭಾರತ ಸರ್ಕಾರ ಏನು ವಿಚಾರ ಮಾಡಿತು ಅಂತಂದರೆ, ಈ ಬಡವರು ಮತ್ತು ಶ್ರೀಮಂತದ ಮಧ್ಯದ ಒಂದು ಕಂದರವನ್ನು ಕಡಿಮೆ ಮಾಡಿ, ಶ್ರೀಮಂತರ ಕೆಲವು ಆಸ್ತಿಯನ್ನು ಮರಳಿ ಪಡೆದುಕೊಂಡು, ಶ್ರೀಮಂತರ ಕೆಲವು ಆಸ್ತಿಯನ್ನು ಪಡೆದುಕೊಂಡು ಅದನ್ನು ಬಡವರಿಗೆ ಹಂಚುವ ಕೆಲಸವನ್ನು ಮಾಡಿ, ಬಡವರ ಜೀವನ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಈ ಜಾತ್ಯತೀತ ಪದವನ್ನು ನಾವು ಸೇರಿಸಿದ್ದೇವೆ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ಬೋದು. ಊಳುವವನೇ ಒಡೆಯ ಅಂತ ಒಂದು ಕಾನೂನು ಬಂತು ನಮ್ಮಲ್ಲಿ. ಯಾರು ಭೂಮಿಯನ್ನು ಊಳ್ತಾ ಇದ್ರು, ಜಮೀನ್ದಾರರಿಗೆ ಭೂಮಿ ಇತ್ತು, ಬಡವರಿಗೆ ಭೂಮಿ ಇರಲಿಲ್ಲ. ಆವಾಗ ಸರ್ಕಾರ ಏನು ಮಾಡಿತು ಅಂದರೆ, ಊಳುವವನೇ ಒಡೆಯ ಅಂತ ಕಾನೂನನ್ನು ಮಾಡಿ, ಯಾರು ಆ ಭೂಮಿಯಲ್ಲಿ ಉಳ್ತಾ ಇದ್ರೋ, ಯಾರು ರೈತರಾಗಿದ್ದರೋ, ಆ ಹೊಲವನ್ನು ಮಾಡ್ತಾ ಇದ್ರೋ ಅವರಿಗೆ ಆ ಭೂಮಿಯನ್ನು ಕೊಟ್ಬಿಡ್ತು. ಅಂದರೆ ಭೂಮಾಲೀಕರ ಹಿಡಿತದಿಂದ ತಪ್ಪಿಸಿಕೊಂಡು ರೈತರು ತಮ್ಮದೇ ಆದ ಒಡೆತನದ ಭೂಮಿಯನ್ನು ಹೊಂದಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ರು. ಇವತ್ತು ನಮ್ಮ ಆದಾಯದಲ್ಲಿ ಸ್ವಲ್ಪ ಹಣವನ್ನು ತೆರಿಗೆಯ ರೂಪದಲ್ಲೇ ನೀಡ್ತಾ ಇದ್ದೀವಿ. ನಾವು ಗಳಿಸಿದ ಹಣ ಸಂಪೂರ್ಣ ನಮ್ಮದಲ್ಲ. ನಮ್ಮಲ್ಲಿ ಸ್ಲ್ಯಾಬ್ಸ್ ಅದಾವೆ, 10%, 20%, 30% ಈ ರೀತಿ ಬರ್ತಾ ಇದೆ. ನಾವು ಗಳಿಸಿದ ಹಣದಲ್ಲಿ ನಮ್ಮ ಗಳಿಕೆಯ ಆಧಾರದ ಮೇಲೆ ನಮ್ಮಿಂದ ಶೇಕಡಾವಾರು ಹಣವನ್ನು ಪಡೆದುಕೊಂಡು ಅದನ್ನು ರಾಷ್ಟ್ರ, ಸಮಾಜ ಮತ್ತು ಪ್ರಜೆಗಳ ಉದ್ಧಾರಕ್ಕೆ ಸರ್ಕಾರ ಬಳಸ್ತಾ ಇದೆ. ಇದೊಂದು ನಮ್ಮ ಸಮಾಜವಾದಿ ತತ್ವ. ನಮ್ಮ ಸಂಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ತಾ ಇಲ್ಲ ಅವರು. ನಮಗೆ ಆಸ್ತಿ ಹಕ್ಕನ್ನು ನಿರಾಕರಿಸಿಲ್ಲ, ಸಂಪೂರ್ಣವಾಗಿ ಆಸ್ತಿ ಹಕ್ಕನ್ನು ನಿರಾಕರಿಸಿಲ್ಲ. ನಮಗೆ ವೈಯಕ್ತಿಕ ಆಸ್ತಿಯನ್ನು ಹೊಂದುವ ಹಕ್ಕಿದೆ, ಆದರೆ ಅದರ ಮೇಲೆ ನಿಯಂತ್ರಣ ಹೇರಿದ್ದಾರೆ. ಆಸ್ತಿ ಹಕ್ಕು ಇವತ್ತು ನಮ್ಮಲ್ಲಿಲ್ಲ, ಅದನ್ನು ನಾನು ಒಪ್ಕೊಳ್ತೀನಿ. ಬಟ್ ಲೀಗಲ್ ರೈಟ್, ಕಾನೂನುಬದ್ಧವಾಗಿ ನಮಗೆ ಆಸ್ತಿ ಹಕ್ಕಿದೆ, ಕಾನೂನುಬದ್ಧವಾಗಿ ಆಸ್ತಿಯನ್ನು ಹೊಂದುವ ಹಕ್ಕು ನಮಗಿದೆ. ಅದಕ್ಕೆ ಎಂಥ ಸಮಾಜವಾದ ಅಂದರೆ ಪ್ರಜಾಪ್ರಭುತ್ವ ಸಮಾಜವಾದ. ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಿಮಗೆ ಆಸ್ತಿಯನ್ನು ಹೊಂದಲಿಕ್ಕೆ ಕಾನೂನುಬದ್ಧವಾಗಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಆದರೆ ಬಡವರು ಮತ್ತು ಶ್ರೀಮಂತರ ಮಧ್ಯದ ವ್ಯತ್ಯಾಸ ಹೆಚ್ಚಾಗಿ, ಅಸಮಾನತೆ ಉಂಟಾಗಿ, ಘರ್ಷಣೆ ಆಗಬಾರದು ಅನ್ನುವ ಕಾರಣಕ್ಕಾಗಿ ಶ್ರೀಮಂತರ ಸ್ವಲ್ಪ ಆದಾಯವನ್ನು ಇಸಿದುಕೊಂಡು ಅದನ್ನು ಬಡವರು ಮತ್ತು ಸಮಾಜದ ಉದ್ಧಾರಕ್ಕೆ ಬಳಸ್ತಾ ಇದ್ದೀವಿ. ಇದು ನಮ್ಮದೇ ಆದ ಒಂದು ಸಮಾಜವಾದ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಭಾರತದ ಸಂವಿಧಾನದ ಮುಂದಿನ ಲಕ್ಷಣ ವಯಸ್ಕ ಮತದಾನ ಪದ್ಧತಿ. ನಮ್ಮ ಸಂವಿಧಾನ ರಚನಾಕಾರರು ತೆಗೆದುಕೊಂಡಂಥ ಅತ್ಯಂತ ಸ್ಪಷ್ಟ ಮತ್ತು ಕಠೋರವಾದ ನಿರ್ಧಾರ ಅಂದರೆ ಮತದಾನದ ಹಕ್ಕು. ಮಿತ್ರರೇ, ಇಟಲಿಯಂಥ ರಾಷ್ಟ್ರದಲ್ಲಿ 1965ರವರೆಗೆ ಮಹಿಳೆಯರಿಗೆ ಮತದಾನದ ಹಕ್ಕಿಲ್ಲ. ಇಂಗ್ಲೆಂಡ್ ಕೂಡ 19ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ತನ್ನ ಪ್ರಜೆಗಳಿಗೆ ಮತದಾನದ ಹಕ್ಕನ್ನು ನೀಡ್ತಾ ಇದೆ. ಇನ್ನೂ ಕೆಲವು ಅರಬ್ ರಾಷ್ಟ್ರಗಳು ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟಿಲ್ಲ. ಅಂತಹದರಲ್ಲಿ 1947ರಲ್ಲಿ ಸ್ವತಂತ್ರ ಪಡೆದಂಥ ಭಾರತ, 1950ರಲ್ಲಿ ತನ್ನ ಸಂವಿಧಾನವನ್ನು ಜಾರಿಗೆ ತಂದಂಥ ಭಾರತ, ಸಂವಿಧಾನ ರಚನಾ ಸಭೆಯಲ್ಲೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಭಾರತದ ಎಲ್ಲ ಪ್ರಜೆಗಳು ಸಮಾನರು. ಏನು 14ನೇ ವಿಧಿಯಲ್ಲಿ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಭಾರತದ ಎಲ್ಲ ಪ್ರಜೆಗಳು ಸಮಾನರು ಅಂತ ಹೇಳ್ತಾ ಇದ್ದೀವಿ. ಅದಕ್ಕನುಗುಣವಾಗಿ ಸಂವಿಧಾನದ 326ನೇ ವಿಧಿ ಎಲ್ಲ ಭಾರತೀಯರಿಗೆ ಮತದಾನದ ಹಕ್ಕನ್ನೇ ನೀಡ್ತಾ ಇದೆ. ಇಲ್ಲಿ ಜಾತಿ, ಪಂಥ, ಕುಲ, ಅಂತಸ್ತು, ಶಿಕ್ಷಣ, ಶ್ರೀಮಂತ, ಬಡವ, ನಗರವಾಸಿ, ಗ್ರಾಮೀಣವಾಸಿ, ಹೆಣ್ಣು, ಗಂಡು ಯಾವುದೇ ತಾರತಮ್ಯ ಮಾಡದೆ ಎಲ್ಲ ಭಾರತದ ಪ್ರಜೆಗಳು 326ನೇ ವಿಧಿಯ ಪ್ರಕಾರ ಭಾರತದ ಎಲ್ಲ ಪ್ರಜೆಗಳು 21ನೇ ವಯಸ್ಸನ್ನು ಪೂರೈಸಿದ ನಂತರ ಮತದಾನದ ಹಕ್ಕನ್ನು ನೈಸರ್ಗಿಕವಾಗಿ ಪಡಿತಾ ಇದ್ದಾರೆ. ಮೂಲ ಸಂವಿಧಾನದಲ್ಲಿ ಇದು 21 ವರ್ಷ ಇತ್ತು. ಆದರೆ ಸಂವಿಧಾನಕ್ಕೆ 1988ರಲ್ಲಿ 61ನೇ ತಿದ್ದುಪಡಿಯನ್ನು ತರುವ ಮೂಲಕ 1988ರಲ್ಲಿ ಸಂವಿಧಾನಕ್ಕೆ 61ನೇ ತಿದ್ದುಪಡಿಯನ್ನು ತಂದರು. ಈ 61ನೇ ತಿದ್ದುಪಡಿಯನ್ನು ತರುವ ಮೂಲಕ ಈ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದರು. ಇಂದು ಎಲ್ಲ ವಯಸ್ಕರು
ಎಲ್ಲ ವಯಸ್ಕರು ಅಂದರೆ ಯಾರಿಗೆ 18 ವಯಸ್ಸಾಗಿದೆಯೋ ಆ ಎಲ್ಲ ವಯಸ್ಕರು ಭಾರತದ ಸಂವಿಧಾನದಡಿಯಲ್ಲಿ ಮತದಾನದ ಹಕ್ಕನ್ನು ಪಡೆದಿದ್ದಾರೆ. ಅವರಿಗೆ ಉಳಿದ ಯಾವುದೇ ಅರ್ಹತೆಗಳು ಬೇಕಾಗಿಲ್ಲ. ಆಸ್ತಿ ಬೇಕಾಗಿಲ್ಲ, ಶಿಕ್ಷಣ ಬೇಕಾಗಿಲ್ಲ, ತೆರಿಗೆ ನೀಡಬೇಕಾಗಿಲ್ಲ. ಇದು ಯಾವುದೇ ನಿರ್ಧಾರಗಳಿಲ್ಲ. ಅಥವಾ ಗಂಡು ಹೆಣ್ಣು ಇಲ್ಲ, ಶ್ರೀಮಂತ ಬಡವ ಇಲ್ಲ, ಮೇಲ್ಜಾತಿಯವ ಕೆಳಜಾತಿಯವಿಲ್ಲ, ಯಾವುದೂ ಇಲ್ಲ. ಭಾರತದ ಎಲ್ಲ ಪ್ರಜೆಗಳು ಭಾರತೀಯರು, ಅವರೆಲ್ಲರೂ ಸಮಾನರು. ಅವರೆಲ್ಲರಿಗೂ ಅವರ ಶಿಕ್ಷಣ ಮತ್ತು ಅಂತಸ್ತನ್ನು ನೋಡದೆ ಒಂದೇ ಮತವನ್ನು ನೀಡಿದ್ದಾರೆ. ಆ ಮತವನ್ನು ನೀಡಲಿಕ್ಕೆ ಇರುವ ಏಕಮಾತ್ರ ಅರ್ಹತೆ, ಏಕಮಾತ್ರ ಒಂದು ಕ್ವಾಲಿಫಿಕೇಶನ್ ಅಥವಾ ರಿಸ್ಟ್ರಿಕ್ಷನ್ ಏನಪ್ಪ ಅಂತಂದರೆ 18 ವರ್ಷ ವಯಸ್ಸಾಗಿರಬೇಕು. ಇವತ್ತೇನು BA1 BSc1ಗೆ ನೀವು ಅಡ್ಮಿಷನ್ ತೊಗೊಳ್ತಾ ಇದ್ದೀರಿ, ನೀವೆಲ್ಲರೂ 18 ಪೂರೈಸಿದ್ರಿ. ಮುಂಬರುವ ಪಂಚಾಯತ್ ಚುನಾವಣೆಯಲ್ಲಿ ನಿಮಗೆ ಮತದಾನದ ಹಕ್ಕು ಬರ್ತಾ ಇದೆ. ನೀವು ಪ್ರಪ್ರಥಮ ಮತದಾರರಾಗ್ತಾ ಇದ್ದೀರಿ. ಭವ್ಯ ಭಾರತವನ್ನು ರೂಪಿಸುವಂಥ ನೀವುಗಳು ನಿಮ್ಮ ಮತವನ್ನು ನ್ಯಾಯಸಮ್ಮತವಾಗಿ ಸಮರ್ಪಕವಾಗಿ ಉಪಯೋಗಿಸಿ ಯೋಗ್ಯವಾದ, ಪ್ರಾಮಾಣಿಕವಾದ, ಜನಪರವಾದ ಕಾಳಜಿಯನ್ನು ಹೊಂದಿರುವಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ನಿಮ್ಮ ಗ್ರಾಮದ ಬೆಳವಣಿಗೆಗೆ ಸಹಕರಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಿದ್ದೀನಿ. ಯಾರಿಗೆ 18 ವರ್ಷ ಆಗಿದೆ, ಅವರು ಭಾರತದ ಪ್ರಜೆ ಆಗಿದ್ದರೆ ಭಾರತದ ಸಂವಿಧಾನದ ಅಡಿಯಲ್ಲಿ ಅವರಿಗೆ ಮತದಾನದ ಹಕ್ಕಿದೆ. ಇದು ನಮ್ಮ ಸಂವಿಧಾನ ರಚನಾಕಾರರು ತೆಗೆದುಕೊಂಡಂಥ ಅತ್ಯಂತ ಮಹತ್ವದ ನಿರ್ಧಾರ ಅಂತ ಭಾಳ ಅಭಿಮಾನದಿಂದ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇನ್ನೂ ಕೆಲವು ರಾಷ್ಟ್ರಗಳೇ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡ್ತಾ ಇಲ್ಲ. ನಾವು 1950ರಲ್ಲಿಯೇ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಿದ್ದೀವಿ. ಎಲ್ಲ ಧರ್ಮ, ಎಲ್ಲ ಜಾತಿಯವರಿಗೆ ಮತದಾನದ ಹಕ್ಕನ್ನು ನೀಡಿದ್ದೀವಿ. ಆ ಕಾರಣಕ್ಕಾಗಿ ನಮ್ಮ ಸಂವಿಧಾನ ನಿಜವಾಗಿಯೂ ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ನಿಂತಿರುವ ಸಂವಿಧಾನ ಅಂತ ಅಭಿಮಾನದಿಂದ ನಾವು ಹೇಳ್ಬೋದು. ಮುಂದಿನ ಲಕ್ಷಣ ಏಕನಾಗರಿಕತ್ವ. ಇದಕ್ಕೆ ಏಕನಾಗರಿಕತ್ವ ಅಥವಾ ಏಕ ಪೌರತ್ವ ಅಂತಲೂ ಕರೆಯಬಹುದು. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಭಾರತ ಒಂದು ಸಂಯುಕ್ತ ರಾಜ್ಯ ವ್ಯವಸ್ಥೆ ಅಂತ ಹೇಳಿದ್ದೆ, ಸಂಯುಕ್ತ ರಾಜ್ಯದ ಲಕ್ಷಣಗಳನ್ನು ಹೊಂದಿದೆ ಅಂತ ಹೇಳಿದ್ದೆ. ಎಲ್ಲಿ ಸಂಯುಕ್ತ ವ್ಯವಸ್ಥೆ ಇರ್ತಾ ಇದೆಯೋ, ಎಲ್ಲಿ ಸಂಯುಕ್ತ ರಾಜ್ಯ ಪದ್ಧತಿ ಇದೆಯೋ, ಅಲ್ಲಿ ದ್ವಿಪೌರತ್ವ ಅಥವಾ 2 ನಾಗರಿಕತೆಗಳು ಇರ್ತಾ ಇದ್ದಾವೆ. ನೀವು ಉದಾಹರಣೆಗೆ ಇವತ್ತು ಅಮೆರಿಕೆಯನ್ನು ತೆಗೆದುಕೊಂಡ್ರೆ, ಮೊದಲನೆಯದು ಯಾವ ವ್ಯಕ್ತಿ ಅಮೆರಿಕೆಯಲ್ಲಿ ವಾಸವಾಗಿದ್ದಾನೋ ಆತ ಅಮೆರಿಕೆಯ ನಾಗರಿಕ. ಎರಡನೆಯದು ಆತ ಯಾವ ರಾಜ್ಯದಲ್ಲಿ ವಾಸವಾಗಿದ್ದಾನೆ. ನ್ಯೂ ಜರ್ಸಿ ಇರ್ಬೋದು, ನ್ಯೂಯಾರ್ಕ್ ಇರ್ಬೋದು, ಫ್ಲೋರಿಡಾ ಇರ್ಬೋದು, ಇಂಡಿಯಾನಾಪೊಲಿಸ್ ಇರ್ಬೋದು, ಯಾವುದೇ ರಾಜ್ಯ ಇರ್ಬೋದು, ಆತ ಯಾವ ರಾಜ್ಯದಲ್ಲಿ ವಾಸವಾಗಿದ್ದಾನೆ ಆ ರಾಜ್ಯದ ನಾಗರಿಕತ್ವ ಅವನಿಗಿರ್ತಾ ಇದೆ. ಭಾರತದಲ್ಲಿ ಮಾತ್ರ ನಾವು ಹಂಗೆ ಮಾಡಲಿಲ್ಲ. ನಾವು ಸಂಯುಕ್ತ ರಾಜ್ಯ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದೀವಿ, ಸಂಯುಕ್ತ ರಾಜ್ಯ ಸರ್ಕಾರದ ಲಕ್ಷಣಗಳನ್ನ ಸೇರಿಸಿಕೊಂಡಿದ್ದೀವಿ. ಆದರೂ ಸಹ ನಾವು ಏಕನಾಗರಿಕತ್ವ ಅಥವಾ ಏಕಪೌರತ್ವವನ್ನು ನೀಡಿದ್ದೀವಿ. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದರೆ, ನಾವೆಲ್ಲರೂ ಒಂದು ಅನ್ನುವ ಭಾವನೆ ಬರಬೇಕು. ಮೊದಲನೇದು, ನಾವು ಆಗಲೇ ಹೇಳಿದೆ ನಾನು, ಬಹು ಸಂಸ್ಕೃತಿ ಮತ್ತು ಬಹುಭಾಷೆ ಮತ್ತು ಬಹುಧರ್ಮಗಳ ರಾಷ್ಟ್ರ. ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತಾ ಇದ್ದೀವಿ. ನಾವು ಬಹು ಸಂಸ್ಕೃತಿಯಲ್ಲಿ ನಾವು ಏಕತೆಯನ್ನು ಕಾಣ್ತಾ ಇದ್ದೀವಿ. ನಾವೆಲ್ಲರೂ ಭಾರತೀಯರು, ನಮಗೆಲ್ಲರಿಗೂ ಸಮಾನ ಅವಕಾಶಗಳಿದ್ದಾವೆ, ನಮಗೆಲ್ಲರಿಗೂ ಸಮಾನ ಗೌರವವಿದೆ ಅನ್ನುವ ಭಾವನೆ ಬರುವುದಕ್ಕಾಗಿ, ನಮ್ಮಲ್ಲಿ ಮೇಲು ಕೀಳು ಎಂಬ ಭೇದ ಭಾವ ಬರದೇ ಇರುವುದಕ್ಕಾಗಿ ಭಾರತದ ಸಂವಿಧಾನ ರಚನಾಕಾರರು ನಮಗೆ ಏಕನಾಗರಿಕತ್ವವನ್ನು ನೀಡಿದರು. ಇದಕ್ಕೆ 1955ರಲ್ಲಿ ನಾಗರಿಕತ್ವ ಕಾಯ್ದೆ ಬರ್ತಾ ಇದೆ, ಆಮೇಲೆ ತಿದ್ದುಪಡಿಗಳಾಗ್ತಾ ಬರ್ತಾ ಇದ್ದಾವೆ. ನೀವುಗಳು ಲಾಕ್ಡೌನ್ ಸಮಯಕ್ಕಿಂತ ಮೊದಲು CAA ಅಥವಾ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ನಾಗರಿಕತ್ವ ತಿದ್ದುಪಡಿ ಕಾನೂನಿನ ವಿರುದ್ಧ ಭಾರತದಲ್ಲಿ ಒಂದು ರೀತಿಯಾಗಿ ವಿರೋಧ ಪ್ರಾರಂಭವಾಗಿತ್ತು. ಬಹುಶಃ ಈ ಕೋವಿಡ್ ಬಂದು ಆ ಅಲೆಯನ್ನು ನಿಲ್ಲಿಸಿತು. ಈ ನಾಗರಿಕತ್ವಕ್ಕೆ ತಿದ್ದುಪಡಿಯನ್ನು ಇವತ್ತಿನ ಸರ್ಕಾರ ತಂದಿದೆ. ಅದರ ಬಗ್ಗೆ ಇಲ್ಲಿ ಚರ್ಚೆ ಬೇಡ, ಯಾಕೆಂದರೆ ನಾಗರಿಕತ್ವವನ್ನು ಚರ್ಚೆ ಮಾಡುವಾಗ ನಾವು ಮಾಡೋಣ. ಆದರೆ ಒಂದು ಅಂಶವನ್ನು ತಾವು ನೆನಪಿಟ್ಟುಕೊಳ್ಬೇಕು, ಭಾರತದ ಎಲ್ಲ ಪ್ರಜೆಗಳಿಗೆ ಒಂದೇ ನಾಗರಿಕತ್ವ ಇದೆ. ಒಂದೇ ನಾಗರಿಕತ್ವ ಅಂದರೆ, ನೀವು ಆಸಾಂನಲ್ಲಿ ವಾಸವಾಗಿರಲಿ, ಬೆಂಗಾಲ್ ಇರಲಿ, ಮಣಿಪುರ್ ಇರಲಿ, ಕರ್ನಾಟಕ ಇರಲಿ, ಜಮ್ಮು ಕಾಶ್ಮೀರಕ್ಕೆ ಬೇರೆ ಇತ್ತು. ಆದರೆ ಸಂವಿಧಾನದ 320ನೇ ತಿದ್ದುಪಡಿಯನ್ನು ರದ್ದು ಮಾಡುವ ಮೂಲಕ ಅಲ್ಲಿಯೂ ಕೂಡ ಇವತ್ತು ಒಂದೇ ನಾಗರಿಕತ್ವ ಬರ್ತಾ ಇದೆ. ಅದನ್ನು ನಾವು ತಾವು ಗಮನದಲ್ಲಿಟ್ಕೊಳ್ಬೇಕು. ಸಂವಿಧಾನದ 370ನೇ ವಿಧಿಯನ್ನು ತಿದ್ದುಪಡಿ ಮಾಡೋಕ್ಕಿಂತ ಮೊದಲು ಅವರಿಗೆ ತಮ್ಮದೇ ಆದ ಸಂವಿಧಾನ ಇತ್ತು.
ಅದೆಲ್ಲವನ್ನೇ ಇವತ್ತು ಸರ್ಕಾರ ತೆಗೆದುಹಾಕಿದೆ. ಭಾರತದಲ್ಲಿ ವಾಸವಾಗಿರುವ ಎಲ್ಲರಿಗೂ ಒಂದೇ ನಾಗರಿಕತ್ವ ಇದೆ, ಅವರು ಭಾರತೀಯರು. ಕನ್ನಡಿಗರು, ಮರಾಠಿಗರು, ಗುಜರಾತಿಗಳು, ಪಂಜಾಬಿಗಳು, ಬಿಹಾರಿಗಳು, ಬೆಂಗಾಲಿಗಳು, ಆಸಾಮಿಗಳು, ಕಾಶ್ಮೀರಿಗಳು ಯಾವುದೂ ಇಲ್ಲ. ಎಲ್ಲರೂ ಭಾರತೀಯರು. ಎಲ್ಲರೂ ಭಾರತೀಯರು ಅನ್ನೋ ಮನೋಭಾವನೆ ಬೆಳೆಯುವುದಕ್ಕಾಗಿ ಇಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಂವಿಧಾನದಲ್ಲಿ ತಂದಿದ್ದಾರೆ. ಇದು ನಿಜಕ್ಕೂ ಒಂದು ಅಭಿಮಾನದ ಸಂಗತಿ ಅಂತ ನಾವು ಹೇಳ್ಬೋದು. ಮುಂದಿನ ಲಕ್ಷಣ ತುರ್ತು ಪರಿಸ್ಥಿತಿಯ ಅಧಿಕಾರಗಳು. ಯಾವ ರೀತಿ ಮನುಷ್ಯನ ಜೀವನದಲ್ಲಿ ಅಥವಾ ಕುಟುಂಬದ ಜೀವನದಲ್ಲಿ ತುರ್ತು ಪರಿಸ್ಥಿತಿಗಳು ಬರ್ತಾ ಇದ್ದಾವೋ, ಆಪತ್ ಸ್ಥಿತಿ ಬರ್ತಾ ಇದೆಯೋ, ಎಮರ್ಜೆನ್ಸಿ ಬರ್ತಾ ಇದೆಯೋ, ಅದೇ ರೀತಿ ರಾಷ್ಟ್ರದ ಜೀವನದಲ್ಲಿಯೂ ಎಮರ್ಜೆನ್ಸಿ ಅಥವಾ ಆಪತ್ ಸ್ಥಿತಿ ಅಥವಾ ತುರ್ತು ಪರಿಸ್ಥಿತಿ ಬರುವ ಸಾಧ್ಯತೆ ಇದೆ. ತುರ್ತು ಪರಿಸ್ಥಿತಿ ಬಂದಾಗ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕೆ, ಮನುಷ್ಯರಾಗಿ ಅಥವಾ ಕುಟುಂಬದ ಸದಸ್ಯರಾಗಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕೆ ನಮ್ಮದೇ ಆದ ವಿಧಾನಗಳನ್ನು, ನಮ್ಮದೇ ಆದ ಉಪಾಯಗಳನ್ನು, ನಮ್ಮದೇ ಆದ ಮಾರ್ಗೋಪಾಯಗಳನ್ನು ಸಿದ್ಧಪಡಿಸಿಕೊಂಡಿರ್ತೀವಿ. ಅದೇ ರೀತಿ ರಾಷ್ಟ್ರಕ್ಕೆ ತುರ್ತು ಪರಿಸ್ಥಿತಿ ಬಂದಾಗ ಏನು ಮಾಡಬೇಕು ಅನ್ನುವುದನ್ನು ಮನಗಂಡಂಥ ಸಂವಿಧಾನ ರಚನಾಕಾರರು ನಮ್ಮ ಸಂವಿಧಾನದಡಿ 3 ಪ್ರಕಾರದ ತುರ್ತು ಪರಿಸ್ಥಿತಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಭಾಯಿಸಲಿಕ್ಕೆ. ತುರ್ತು ಪರಿಸ್ಥಿತಿಗಳು 3 ಪ್ರಕಾರದ ಬರ್ತಾವೆ ಅನ್ನೋದನ್ನು ಒಂದು ಅಧ್ಯಯನ ಮಾಡ್ತಾ ಇದ್ದಾರೆ. 3 ಪ್ರಕಾರದ ತುರ್ತು ಪರಿಸ್ಥಿತಿಗಳನ್ನು ಯಾವ ರೀತಿ ನಿಭಾಯಿಸಬೇಕು, ಆ ತುರ್ತು ಪರಿಸ್ಥಿತಿಯಿಂದ ಹೊರಬರಲಿಕ್ಕೆ ಏನು ಮಾರ್ಗೋಪಾಯಗಳಿದಾವೆ, ಆ ತುರ್ತು ಪರಿಸ್ಥಿತಿಯಿಂದ ಬಂದು ರಾಷ್ಟ್ರವನ್ನು ಮತ್ತೆ ಸಹಜ ಸ್ಥಿತಿಗೆ ತರಲಿಕ್ಕೆ ಅವಕಾಶಗಳನ್ನು ನಮ್ಮ ಸಂವಿಧಾನದ ಅಡಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಈ 3 ಪ್ರಕಾರದ ತುರ್ತು ಪರಿಸ್ಥಿತಿಗಳು ಯಾವಪ್ಪ ಅಂತಂದರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಅದಕ್ಕೆ ಸ್ಟೇಟ್ ಎಮರ್ಜೆನ್ಸಿ ಅಂತ ಕರೀತಾ ಇದ್ದಾರೆ. 2ನೇದು ರಾಜ್ಯದಲ್ಲಿ ರಾಷ್ಟ್ರಪತಿಯ ಆಡಳಿತವನ್ನು ಹೇರುವುದು. 3ನೇದು ಹಣಕಾಸಿನ ತುರ್ತು ಪರಿಸ್ಥಿತಿ. ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ಏನು? ಸಂವಿಧಾನದ 352ನೇ ವಿಧಿಯಡಿ ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಅದರ ವಿಧಿವಿಧಾನಗಳ ಬಗ್ಗೆ ರಾಷ್ಟ್ರಪತಿಗಳ ಅಧಿಕಾರ ಚರ್ಚೆ ಮಾಡೋಣ. ರಾಷ್ಟ್ರಪತಿಗಳು 352ನೇ ವಿಧಿಯಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರವನ್ನು ಪಡೆದಿದ್ದಾರೆ. 352ನೇ ವಿಧಿ. ಆದರೆ ಯಾವಾಗ ಘೋಷಿಸ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ರಾಷ್ಟ್ರದ ಮೇಲೆ ಆಕ್ರಮಣವಾದಾಗ, ರಾಷ್ಟ್ರ ಯುದ್ಧ ನಿರತವಾದಾಗ, ಆಂತರಿಕ ಗಲಭೆಗಳಾದಾಗ, ನೋಡ್ರಿ, ಯುದ್ಧ ಇದ್ರೆ ತುರ್ತು ಪರಿಸ್ಥಿತಿ ಇರ್ತಾ ಇದೆ, ರಾಷ್ಟ್ರದ ಮೇಲೆ ಆಕ್ರಮಣವಾದಾಗ ತುರ್ತು ಪರಿಸ್ಥಿತಿ ಇರ್ತಾ ಇದೆ, ಆಂತರಿಕ ಗಲಭೆಗಳು ಉಂಟಾದಾಗ ತುರ್ತು ಪರಿಸ್ಥಿತಿ ಇರ್ತಾ ಇದೆ, ಆರ್ಮ್ಡ್ ರಿಬೇಲಿಯನ್ ಅಂತ ಒಂದು ಹೇಳ್ತಾ ಇದ್ದಾರೆ. ಅಂದರೆ ಶಸ್ತ್ರಸಜ್ಜಿತ ದಂಗೆ ಪ್ರಾರಂಭವಾದಾಗ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರದ ಮೇಲೆ ಹೇರಿ ಆಡಳಿತವನ್ನು ಹತೋಟಿಗೆ ತಂದು ರಾಷ್ಟ್ರದ ಆಡಳಿತವನ್ನು ಮರುಸ್ಥಾಪಿಸಲಿಕ್ಕೆ ಈ 352ನೇ ವಿಧಿ ಅವಕಾಶ ಮಾಡಿಕೊಡ್ತಾ ಇದೆ. 1967ರ ಯುದ್ಧ, 1975ರ ಯುದ್ಧ, 1977ರ ಯುದ್ಧದಲ್ಲಿ ಈ ತುರ್ತು ಪರಿಸ್ಥಿತಿಯ ಘೋಷಣೆ ಆಯಿತು. 1962, 1965, 1972, 1962, 1965, 62, 65, 72 ಈ 3 ಬಾರಿ ಯುದ್ಧದ ಕಾರಣಕ್ಕಾಗಿ ತುರ್ತು ಪರಿಸ್ಥಿತಿ ಘೋಷಣೆ ಆಯಿತು. ಆದರೆ 1975ರಲ್ಲಿ ರಾಜಕೀಯ ಕಾರಣಗಳಿಗಾಗಿ ತುರ್ತು ಪರಿಸ್ಥಿತಿಯ ಘೋಷಣೆ ಆಯಿತು. ಅದನ್ನು ಕರಾಳ ದಿನ ಅಂತ ಕೆಲವು ಜನರು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ನಮ್ಮ ಚರ್ಚೆ ಬೇಡ, ಯಾಕಂದರೆ ರಾಜಕೀಯ ಚರ್ಚೆ ಆಗ್ತಾ ಇದೆ. ಅಂದರೆ ಇಲ್ಲಿಯವರೆಗೆ 4 ಬಾರಿ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂವಿಧಾನದ 352ನೇ ವಿಧಿ ಘೋಷಿಸಲ್ಪಟ್ಟಿದೆ ಅನ್ನೋದನ್ನು ತಾವು ನೆನಪಿಟ್ಕೊಂಡ್ರೆ, ತಿಳ್ಕೊಂಡ್ರೆ ಸಾಕು. ಇನ್ನು ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ, ರಾಜ್ಯ ಸರ್ಕಾರ ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸದೆ ಹೋದಾಗ, ರಾಜ್ಯದಲ್ಲಿ ಸಂವಿಧಾನದ ಯಂತ್ರ ಮುರಿದು ಬಿದ್ದಾಗ, ಅಥವಾ ಕೇಂದ್ರದ ನಿರ್ದೇಶಗಳ ಪಾಲನೆ ಮಾಡದೆ ಹೋದಾಗ, ರಾಜ್ಯದ ಆಡಳಿತ ವ್ಯವಸ್ಥೆ ಹದಗೆಟ್ಟಾಗ, ರಾಜ್ಯದಲ್ಲಿ ಸುಭದ್ರ ಸರ್ಕಾರದ ರಚನೆ ಸಾಧ್ಯವಿಲ್ಲದಂಥ ಸಮಯದಲ್ಲಿ ಸಂವಿಧಾನದ 356ನೇ ವಿಧಿಯಡಿ ರಾಜ್ಯದಲ್ಲಿ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಾ ಇದ್ದಾರೆ. ಆ ರೀತಿ ತುರ್ತು ಪರಿಸ್ಥಿತಿಯ ಘೋಷಣೆಯಾದಾಗ ರಾಜ್ಯದಲ್ಲಿ ಸರ್ಕಾರ ಬರುವುದಿಲ್ಲ. ರಾಜ್ಯದ ಆಡಳಿತದ ಸಂಪೂರ್ಣ ಜವಾಬ್ದಾರಿ ಕೇಂದ್ರದ ಕಡೆಗಿರ್ತಾ ಇದೆ. ಕೇಂದ್ರ ಸರ್ಕಾರವೇ ರಾಜ್ಯದ ಆಡಳಿತವನ್ನು ನೋಡ್ಕೊಳ್ತಾ ಇದೆ. ರಾಜ್ಯದ ಸಂಪೂರ್ಣ ಆಡಳಿತದ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕಿರ್ತಾ ಇದೆ. ಆದರೆ ಈ ಸಂವಿಧಾನದ 356ನೇ ವಿಧಿಯ ಟೀಕೆ ಬಹಳ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇದೊಂದು ರಾಜಕೀಯ ದ್ವೇಷಕ್ಕಾಗಿರುವ ವಿಧಿ ಅನ್ನುವಂಥರ ಮಟ್ಟಿಗೆ ಇದರ ಟೀಕೆ ಆಗಿದೆ.
ರಾಜಕೀಯ ಕಾರಣಗಳಿಗಾಗಿ ವಿರೋಧಿ ಪಕ್ಷದ ಸರ್ಕಾರಗಳನ್ನು ಈ ಸಂವಿಧಾನದ 356ನೇ ವಿಧಿಯಡಿಯಲ್ಲಿ ಅಸಂವಿಧಾನಾತ್ಮಕವಾಗಿ ಬರ್ಖಾಸ್ತುಗೊಳಿಸಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ರಾಷ್ಟ್ರಪತಿ ಆಡಳಿತ ಹೇಳಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ NT ರಾಮರಾವ್ ಅವರ ಉದಾಹರಣೆಯನ್ನು ಕೊಡ್ಬೋದು ನಾವು. 1983ರಲ್ಲಿ NT ರಾಮರಾವ್ ಅವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಬಹುಮತ ಇರ್ತಾ ಇದೆ, ಆಡಳಿತ ಚೆನ್ನಾಗಿ ನಡೀತಾ ಇದೆ. ಆದರೆ ಕೇಂದ್ರ ಸರ್ಕಾರ ಯಾವುದೇ ಕಾರಣವನ್ನು ನೀಡದೆ NT ರಾಮರಾಯನ ಅಧಿಕಾರದಿಂದ ಕೆಳಗಿಳಿಸಿ ನಾದೆಂಡ್ಲ ಭಾಸ್ಕರ್ ರಾವ್ ಅವರನ್ನು ಅಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾ ಇದ್ದಾರೆ. ಇದು ಅಸಂವಿಧಾನಾತ್ಮಕ ಅಂತ ಹೇಳ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಫರೂಕ್ ಅಬ್ದುಲ್ಲಾ ಸರ್ಕಾರದ ಗತಿನೂ ಇದಾಗಿತ್ತು. ಅದೇ ರೀತಿ ಕರ್ನಾಟಕದಲ್ಲಿ 1989ರಲ್ಲಿ ಏಪ್ರಿಲ್ ಇರಬಹುದು, ಬಹುಶಃ 1989ರಲ್ಲಿ ಬೊಮ್ಮಾಯಿ ಸರ್ಕಾರದ ಸ್ಥಿತಿ ಕೂಡ ಇದೇ ಆಗ್ತಾ ಇದೆ. ಆದರೆ ಬೊಮ್ಮಾಯಿಯವರು ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ದಾರೆ. ಅಲ್ಲಿಂದ ಬೊಮ್ಮಾಯಿ ಕೇಸ್ ಅಂತ ಇವತ್ತು ನಮಗೆ ಫೇಮಸ್ ಆಗಿದೆ. 356ನೇ ವಿಧಿಯನ್ನು ಪ್ರಯೋಗಿಸಬೇಕಾದರೆ ಕೆಲವು ಮಾರ್ಗಸೂಚಿಗಳನ್ನು ಇವತ್ತು ಕೇಂದ್ರ ಸರ್ಕಾರ ಪಾಲಿಸಬೇಕಾಗಿದೆ. ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಮಾರ್ಗಸೂಚಿಗಳ ಪ್ರಕಾರ 356ನೇ ವಿಧಿಯ ಬಳಕೆ ಇವತ್ತಾಗ್ತಾ ಇದೆ. ಅದು ಸ್ವಲ್ಪ ಸಮಾಧಾನದ ಸಂಗತಿ ಅಂತ ನಾವು ಹೇಳ್ಬೋದು. ಆದರೂ ಕೂಡ ಬಾಬರಿ ಮಸೀದಿ ಕೇಸದಲ್ಲಿ ರಾಜಕೀಯ ದ್ವೇಷದಿಂದ ಕೆಲವು ಸರ್ಕಾರಗಳನ್ನು, ಮುಖ್ಯವಾಗಿ ಹಿಮಾಚಲ ಪ್ರದೇಶ ಸರ್ಕಾರ, ಮಧ್ಯಪ್ರದೇಶ ಸರ್ಕಾರ ಮತ್ತು ರಾಜಸ್ಥಾನ ಸರ್ಕಾರಗಳನ್ನು ಬರ್ಖಾಸ್ತುಗೊಳಿಸಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮುಂದಿನ ಲಕ್ಷಣ ನ್ಯಾಯಿಕ ಪುನರ್ವಿಮರ್ಶೆ. ನ್ಯಾಯಿಕ ಪುನರ್ವಿಮರ್ಶೆ ಅಂದರೆ ಏನು? ನಮ್ಮಲ್ಲಿ ಸಂಸದೀಯ ಸರ್ಕಾರ ಇದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಸಂಸತ್ತು ಕಾನೂನನ್ನು ಮಾಡುವ ಸಾರ್ವಭೌಮ ಅಧಿಕಾರವನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ, ಇತರೆ ಪಟ್ಟಿಗಳ ವಿಷಯ ಮೇಲೆ, ಸಮವರ್ತಿತ ಪಟ್ಟಿಯ ವಿಷಯದ ಮೇಲೆ, ಕೆಲವು ಸನ್ನಿವೇಶದಲ್ಲಿ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕಾನೂನನ್ನು ಮಾಡುವ ಸಂವಿಧಾನಾತ್ಮಕ ಹಕ್ಕನ್ನು ಕೇಂದ್ರ ಸಂಸತ್ತು ಪಡೆದಿದೆ. ಕಾನೂನುಗಳನ್ನು ಮಾಡುವ ಸಂವಿಧಾನಾತ್ಮಕ ಅಧಿಕಾರ ಕೇಂದ್ರ ಸಂಸತ್ತಿಗೆ ಇದೆ. ಆದರೆ ರಾಜಕೀಯ ದ್ವೇಷಕ್ಕೋ, ರಾಜಕೀಯ ಸ್ವಾರ್ಥಕ್ಕೋ ಅಥವಾ ಮತ್ತಾವುದೋ ಕಾರಣದಿಂದಾಗಿ ಅಥವಾ ಮತ ಬ್ಯಾಂಕನ್ನು ನಿರ್ಮಾಣ ಮಾಡುವುದಕ್ಕೋ ಕೆಲವು ಕಾನೂನುಗಳನ್ನು ಮಾಡಿದಂತಹ ಕಾನೂನುಗಳು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ, ರಾಷ್ಟ್ರದ ವ್ಯವಸ್ಥೆಗೆ ವಿರುದ್ಧವಾಗಿದ್ದರೆ, ರಾಷ್ಟ್ರ ಮತ್ತು ಸಮಾಜದ ಹಿತವನ್ನು ಕಡೆಗಣಿಸುತ್ತಿದ್ದರೆ, ಅಂತಹ ಸಮಯದಲ್ಲಿ ಆ ಕಾನೂನನ್ನು, ಆ ಕಾನೂನಿನ ಔಚಿತ್ಯವನ್ನು, ಆ ಕಾನೂನಿನ ಸಂವಿಧಾನ ಬದ್ಧತೆಯನ್ನು ಪ್ರಶ್ನಿಸುವ ಅಧಿಕಾರ ನಮಗೆ. ಕೇಂದ್ರ ಸರ್ಕಾರ ಮಾಡಿದಂಥ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ, ಸಂವಿಧಾನಕ್ಕೆ ವ್ಯತಿರಿಕ್ತವಾಗಿದ್ದರೆ, ಸಂವಿಧಾನದ ಚೌಕಟ್ಟನ್ನು ಮೀರ್ತಾ ಇದ್ದರೆ, ಪ್ರಜೆಗಳ ಹಿತವನ್ನು ರಕ್ಷಿಸಲಿಕ್ಕೆ ವಿಫಲವಾಗ್ತಾ ಇದ್ದರೆ, ಅಥವಾ ರಾಷ್ಟ್ರದ ಹಿತವನ್ನು ರಕ್ಷಿಸಲಿಕ್ಕೆ ಸಾಧ್ಯವಾಗದೇ ಇದ್ದರೆ, ಅಂತಹ ಕಾನೂನಿನ ಸಂವಿಧಾನ ಬದ್ಧತೆಯನ್ನು, ಕಾನ್ಸ್ಟಿಟ್ಯೂಷನಾಲಿಟಿ ಅಂತ ಹೇಳ್ತಾ ಇದ್ದೀವಿ ಇಂಗ್ಲಿಷ್ನಲ್ಲಿ ನಾವು, ಅಂಥ ಒಂದು ಕಾನೂನಿನ ಸಂವಿಧಾನ ಬದ್ಧತೆಯನ್ನು ಪ್ರಶ್ನಿಸುವ ಹಕ್ಕು ನಮಗಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಕಾನೂನಿನ ಸಂವಿಧಾನ ಬದ್ಧತೆಯನ್ನು ಪ್ರಶ್ನಿಸಿದಾಗ ಆ ಕಾನೂನನ್ನು ತತ್ಕ್ಷಣ ಜಾರಿಗೆ ತರುವಂತಿಲ್ಲ. ಯಾವ ಕಾನೂನಿನ ಬದ್ಧತೆಯನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತಾ ಇದ್ದಾರೋ ಅಂತಹ ಕಾನೂನನ್ನು ತತ್ಕ್ಷಣ ಜಾರಿಗೆ ತರುವಂತಿಲ್ಲ. ಸರ್ವೋಚ್ಚ ನ್ಯಾಯಾಲಯ ಆ ಕಾನೂನಿನ ಅಂಶಗಳನ್ನು ಅಧ್ಯಯನ ಮಾಡಿ, ಆ ಕಾನೂನು ಒಳಗೊಂಡಿರುವ ವಿಧಿವಿಧಾನಗಳನ್ನು ಅಧ್ಯಯನ ಮಾಡಿ, ಆ ಕಾನೂನು ಸಂವಿಧಾನಬದ್ಧವಾಗಿದೆಯೋ ಇಲ್ಲವೋ ಅನ್ನುವುದನ್ನು ತಿಳಿದುಕೊಂಡು ನಿರ್ಣಯ ನೀಡ್ತಾ ಇದೆ. ಒಂದು ವೇಳೆ ಸರ್ವೋಚ್ಚ ನ್ಯಾಯಾಲಯವಾಗಲಿ ಉಚ್ಚ ನ್ಯಾಯಾಲಯವಾಗಲಿ ಆ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಸಂವಿಧಾನಕ್ಕೆ ವ್ಯತಿರಿಕ್ತವಾಗಿದೆ, ಸಂವಿಧಾನದ ಚೌಕಟ್ಟನ್ನು ಮೀರಿದೆ ಅಂತ ನಿರ್ಣಯ ಕೊಟ್ಟರೆ ಅಂತಹ ಕಾನೂನನ್ನು ಜಾರಿಗೆ ತರಲಿಕ್ಕೆ ಅವಕಾಶ ಇಲ್ಲ.
ಯಾವ ಕಾನೂನನ್ನು ಸರ್ವೋಚ್ಚ ನ್ಯಾಯಾಲಯವಾಗಲಿ ಉಚ್ಚ ನ್ಯಾಯಾಲಯವಾಗಲಿ ಸಂವಿಧಾನಕ್ಕೆ ವ್ಯತಿರಿಕ್ತ ಅಂತ ಘೋಷಿಸ್ತಾ ಇದ್ದಾರೆ, ಆ ಕಾನೂನನ್ನು ಯಾವುದೇ ಕಾರಣಕ್ಕೂ ಜಾರಿಗೆ ತರಲಿಕ್ಕೆ ಕೇಂದ್ರ ಸರ್ಕಾರಕ್ಕಾಗಲಿ ಇದು ರಾಜ್ಯ ಸರ್ಕಾರಕ್ಕೂ ಅನ್ವಯಿಸ್ತಾ ಇದೆ. ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಲ್ಲ, ರಾಜ್ಯ ಸರ್ಕಾರಗಳು ಕೂಡ ಸಂವಿಧಾನಕ್ಕೆ ವ್ಯತಿರಿಕ್ತವಾಗಿ ಒಂದು ಶಾಸನವನ್ನು ಮಾಡಿದರೆ ಅದನ್ನು ಪ್ರಶ್ನಿಸುವ ಹಕ್ಕು ಕೂಡ ಇದೆ. ಈ ರೀತಿ ಒಂದು ಶಾಸನ, ಒಂದು ಮಸೂದೆ, ಒಂದು ನೀತಿ, ಒಂದು ಧೋರಣೆ ಸಂವಿಧಾನಕ್ಕೆ ವ್ಯತಿರಿಕ್ತವಾಗಿದ್ದರೆ, ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಎಂದು ಸರ್ವೋಚ್ಚ ನ್ಯಾಯಾಲಯದಿಂದ ಘೋಷಿಸಲ್ಪಟ್ಟರೆ ಅಂತಹ ಶಾಸನವನ್ನು, ಅಂತಹ ಕಾನೂನನ್ನು, ಅಂತಹ ನೀತಿ ಧೋರಣೆಯನ್ನು ಜಾರಿಗೆ ತರಲಿಕ್ಕೆ ಅವಕಾಶ ಇಲ್ಲ. ಇಂತಹ ಒಂದು ಪದ್ಧತಿಗೆ, ಜನರಿಗೆ ನೀಡಿದ ಇಂಥ ಒಂದು ಅವಕಾಶಕ್ಕೆ ನಾವು ನ್ಯಾಯಿಕ ಪುನರ್ವಿಮರ್ಶಾ ಅಧಿಕಾರ ಅಂತ ಕರಿತಾ ಇದ್ದೀವಿ. ಜುಡಿಷಿಯಲ್ ರಿವ್ಯೂ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಜುಡಿಷಿಯಲ್ ರಿವ್ಯೂ ಆ ಕಾನೂನಿನ ಬದ್ಧತೆಯನ್ನು ವಿಮರ್ಶಿಸುವ ಅಧಿಕಾರ, ಆ ಕಾನೂನಿನ ಸಂವಿಧಾನ ಬದ್ಧತೆಯನ್ನು ವಿಮರ್ಶಿಸುವ ಅಧಿಕಾರ ನ್ಯಾಯಾಂಗಕ್ಕಿದೆ. ನ್ಯಾಯಾಂಗದ ವಿಮರ್ಶೆ ಆದ ನಂತರ ಅದು ಕಾನೂನಾಗಬೇಕು ಇಲ್ಲವೋ ಅನ್ನುವುದು ನಿರ್ಧರಿಸಲ್ಪಡ್ತಾ ಇದೆ. ಅಂದರೆ ಈ ಕಾನೂನಿನ ಭವಿಷ್ಯ ಸಂಸತ್ತು ಅಥವಾ ಶಾಸಕಾಂಗದಲ್ಲಿ ನಿರ್ಧಾರವಾಗದೆ ಸರ್ವೋಚ್ಚ ನ್ಯಾಯಾಲಯದ ಅಂಗಳದಲ್ಲಿ ನಿರ್ಧಾರವಾಗ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇದುವೇ ನ್ಯಾಯಿಕ ಪುನರ್ವಿಮರ್ಶಾ ಅಧಿಕಾರ. ಇನ್ನು ಮುಂದಿನ ಲಕ್ಷಣ ದ್ವಿಸದನ ಶಾಸಕಾಂಗ. ಸಂಯುಕ್ತ ರಾಜ್ಯ ವ್ಯವಸ್ಥೆಯನ್ನು ಹೇಳಬೇಕಾದ್ರೆ ಇದ್ರ ಬಗ್ಗೆ ನಾನು ಒಂದೆರಡು ಲೈನ್ ನಿಮಗೆ ಹೇಳಿದ್ದೆ. ಭಾರತದಲ್ಲಿ ಬ್ರಿಟನ್ನಿನ ಮಾದರಿಯಲ್ಲಿ ದ್ವಿಸದನ ಶಾಸಕಾಂಗವಿದೆ. ನಮ್ಮ ಕೇಂದ್ರ ಶಾಸಕಾಂಗವನ್ನು ನಾವು ಸಂಸತ್ತು ಅಂತ ಕರೀತಾ ಇದ್ದೀವಿ. ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಂತ ಕರೀತಾ ಇದ್ದೀವಿ. ಈ ಸಂಸತ್ತು ದ್ವಿಸದನವಾಗಿದೆ, ಅಂದರೆ ಎರಡು ಸದನಗಳನ್ನು ಹೊಂದಿದೆ. ಮೇಲ್ಮನೆಯನ್ನು ರಾಜ್ಯಸಭೆ ಅಂತ ಕರೀತಾ ಇದ್ದೀವಿ, ಕೆಳಮನೆಯನ್ನು ಲೋಕಸಭೆ ಅಂತ ಕರೀತಾ ಇದ್ದೀವಿ. ರಾಜ್ಯಸಭೆಯು ಭಾರತದ ಒಕ್ಕೂಟದಲ್ಲಿರುವ ಎಲ್ಲ ರಾಜ್ಯಗಳಿಗೆ ಪ್ರತಿನಿಧಿತ್ವವನ್ನು ನೀಡ್ತಾ ಇದೆ. ಇವತ್ತೇನು 29 ಅಂತ ಹೇಳ್ತಾ ಇದ್ದೀವಿ, ಭಾರತದ ಒಕ್ಕೂಟದಲ್ಲಿರುವ ಎಲ್ಲ ರಾಜ್ಯಗಳಿಗೆ ಪ್ರತಿನಿಧಿತ್ವವನ್ನು ನೀಡ್ತಾ ಇದೆ. ಮೇಲ್ಮನೆಯ ಅಧಿಕಾರಾವಧಿ ಶಾಶ್ವತ ಅಂತ ಹೇಳ್ತಾ ಇದ್ದೀವಿ. ಮೇಲ್ಮನೆ ವಿಸರ್ಜಿಸಲಿಕ್ಕೆ ಸಾಧ್ಯ ಇಲ್ಲ, ಅದೊಂದು ಶಾಶ್ವತ ಸದನ. ಆದರೆ ಮೇಲ್ಮನೆಗೆ ಆಯ್ಕೆಯಾದಂಥ ಸದಸ್ಯರ ಅಧಿಕಾರಾವಧಿ 6 ವರ್ಷ, ಒಬ್ಬ ಸದಸ್ಯನ ಅವಧಿ 6 ವರ್ಷ. ಆದರೆ ಸದನ ಶಾಶ್ವತ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಸದಸ್ಯನ ಅವಧಿ 6 ವರ್ಷ, ಸದನ ಶಾಶ್ವತ. ಆದರೆ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತರಾಗ್ತಾ ಇದ್ದಾರೆ. ಈ ಸದನ ಶಾಶ್ವತ ಸದನ ಆಗಿರೋದ್ರಿಂದ ಪ್ರತಿ 2 ವರ್ಷಗಳಿಗೊಮ್ಮೆ 1/3 ಸದಸ್ಯರು ನಿವೃತ್ತರಾಗ್ತಾ ಇದ್ದಾರೆ, 1/3 ಹೊಸ ಸದಸ್ಯರ ಆಯ್ಕೆಯಾಗ್ತಾ ಇದೆ. ಈ ಸದನದಲ್ಲಿ 250 ಸದಸ್ಯರಿದ್ದು 238 ಜನರನ್ನು ವಿವಿಧ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದ ಜನಸಂಖ್ಯೆಗೆ ಅನುಗುಣವಾಗಿ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ. 12 ಜನರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಸಂಸತ್ತಿನ ಕೆಳಮನೆಗೆ ನಾವು ಲೋಕಸಭೆ ಅಂತ ಕರೀತಾ ಇದ್ದೀವಿ. ಇದರ ಹೆಸರೇ ಲೋಕಸಭೆ. ಇದು ಜನಪ್ರತಿನಿಧಿ ಸದನ. ಇದೊಂದು ಜನಪ್ರಿಯ ಸದನ. ಜನರ ಪ್ರತಿನಿಧಿಗಳನ್ನು ಒಳಗೊಂಡಿರುವ ಸದನ ಇದಾಗಿದೆ. ಇದರ ಅಧಿಕಾರಾವಧಿ ಸಾಮಾನ್ಯವಾಗಿ 5 ವರ್ಷ. 18 ವರ್ಷ ಮೀರಿದ ವಯಸ್ಕ ಮತದಾರರು ತಮ್ಮ ಪ್ರತಿನಿಧಿಗಳನ್ನು ಈ ಸದನಕ್ಕೆ ಆಯ್ಕೆ ಮಾಡ್ತಾ ಇದ್ದಾರೆ. ಈ ಸದನದಲ್ಲಿ 545 ಜನರಿದ್ದು ಇವರು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗ್ತಾ ಇದ್ದಾರೆ. ಈ ಸದನಕ್ಕೆ ಒಬ್ಬ ಆಂಗ್ಲೋ ಇಂಡಿಯನ್ನನ್ನು ನಾಮಕರಣಗೊಳಿಸುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಆದರೆ ಈ ಸದನ ಶಾಶ್ವತ ಸದನ ಅಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಈ ಸದನದ ಅಧಿಕಾರಾವಧಿ ಸಂವಿಧಾನಾತ್ಮಕವಾಗಿ 5 ವರ್ಷಗಳಿದ್ದರೂ ಕೂಡ 5 ವರ್ಷಗಳಿಗಿಂತ ಮೊದಲೇ ವಿಭಿನ್ನ ಸನ್ನಿವೇಶಗಳೆಂದರೆ ಸರ್ಕಾರದಲ್ಲಿ ಸದನ ವಿಶ್ವಾಸ ಮತವನ್ನು ಕಳೆದುಕೊಂಡಾಗ, ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಪಡೆದು ಸರ್ಕಾರವನ್ನು ಸ್ಥಾಪಿಸುವ ಸ್ಥಿತಿಯಲ್ಲಿ ಇಲ್ಲದಾಗ, ಅಥವಾ ಅಧಿಕಾರಾವಧಿ ಮುಗಿದಾಗ ರಾಷ್ಟ್ರಪತಿಗಳು ಈ ಸದನವನ್ನು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ವಿಸರ್ಜಿಸುವ ಅಂದರೆ ಅವಧಿಗೆ ಪೂರ್ವ ಈ ಸದನವನ್ನು ವಿಸರ್ಜಿಸಲಿಕ್ಕೆ ಅವಕಾಶ ಇದೆ. ಇದು 5 ವರ್ಷ ಪೂರ್ಣ ಮಾಡ್ತದೆ ಅನ್ನುವ ಗ್ಯಾರಂಟಿ ಇಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಸಾಮಾನ್ಯವಾಗಿ 5 ವರ್ಷಗಳವರೆಗೆ ಆಯ್ಕೆ ಆಗಿದ್ದಾರೆ.
5 ವರ್ಷಗಳ ಒಳಗಾಗಿ ಇದನ್ನು ವಿಸರ್ಜಿಸಲಿಕ್ಕೆ ಅಲ್ಲಿ ಅವಕಾಶ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಮಿತ್ರರೇ, ಇನ್ನು 2 ಮಹತ್ವದ ಲಕ್ಷಣಗಳನ್ನ ನಾವು ಚರ್ಚೆ ಮಾಡಬೇಕಾಗಿದೆ. ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಕರ್ತವ್ಯಗಳು. ಈ ಅಂಶಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ತಮಗೆಲ್ಲ ಶುಭವಾಗಲಿ. ಧನ್ಯವಾದಗಳು.